ಜಾತಿ ಗಣತಿ ಮಾಡಬಾರದು, ಜಾತಿ ರಾಜಕೀಯ ಮಾಡಬಾರದು, ಓಲೈಕೆ ರಾಜಕೀಯ ಮಾಡಬಾರದು ಎಂದು ಹೇಳುತ್ತಾ ಕಾಂಗ್ರೆಸ್ ಸರ್ಕಾರವನ್ನು ಹಿಂದೂ ವಿರೋಧಿ ಎಂದು ಬಿಂಬಿಸುತ್ತಾ ಮೀಸಲಾತಿ ರದ್ದು ಮಾಡಬೇಕು ಎಂದು ಹೇಳುತ್ತಾ ಇಂದು ಮೇಲ್ವರ್ಗದ ಜನತೆ ಪಂಚಮಸಾಲಿ ಸಮುದಾಯದವರು ತಮಗೆ ಮೀಸಲಾತಿ ಕರುಣಿಸಬೇಕು, ನಮ್ಮನ್ನು 2A ಸೇರಿಸಬೇಕು ಎಂದು ಹೋರಾಟ ಮಾಡುತ್ತಿದೆ. ಮೈಂಡ್ ಯು 2002ರಿಂದ 2022 ತನಕ ಮೀಸಲಾತಿ ಈ ರೀತಿ ಇತ್ತು. ಅನುಸೂಚಿತ ಜಾತಿ 15%, ಅನುಸೂಚಿತ ಪಂಗಡ 3%, ಪ್ರವರ್ಗ 1 4%, 2A 15%, 2B 4%, 3A 4%, 3B 5% ಆದಂತೆ ಒಟ್ಟು ಪ್ರಮಾಣ 50% ಮೀಸಲಾತಿ ಕರ್ನಾಟಕ ರಾಜ್ಯದಲ್ಲಿ ಇತ್ತು. ಆದರೆ 2022ರಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಹೆಚ್ಚಾದ ಪರಿಣಾಮ ಅನುಸೂಚಿತ ಜಾತಿ 15ರಿಂದ 17% ಆಯಿತು. ಅನುಸೂಚಿತ ಪಂಗಡ 3%ದಿಂದ 7%ಕ್ಕೆ ಏರಿತು. ಒಟ್ಟಾಗಿ 56% ಆಯಿತು. 24/3/2023ರಂದು ಮತ್ತೆ ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರ 2B ರದ್ದು ಮಾಡಿತು. ಮೈಂಡ್ ಯು, ಇದು ಮುಸಲ್ಮಾನರಿಗೆ ನೀಡುತ್ತಿದ್ದಂತಹ 4% ಮೀಸಲಾತಿ, ಇದನ್ನು ರದ್ದು ಮಾಡಿ 3A ಆ್ಯಂಡ್ 3B ಎಂದು ಬದಲಾಗಿಸಿ ಇದನ್ನು ಅದರ ಬದಲಾಗಿ 2C ಈ 4% ಇದ್ದಂತಹ ರಿಸರ್ವೇಷನನ್ನು 6%ಗೆ ಏರಿಸಿತು. ಅದೇ ರೀತಿಯಲ್ಲಿ 2D ಇದು 3Bಯನ್ನು ರದ್ದು ಮಾಡಿ 5% ಇದ್ದಂತಹ ರಿಸರ್ವೇಷನನ್ನು 7%ಗೆ ಏರಿಸಿತು. ಅರ್ಥಾತ್ ಈ ಮುಸಲ್ಮಾನ 2Bಯ 4% ರಿಸರ್ವೇಷನನ್ನು ಮೀಸಲಾತಿಯನ್ನು ತಲಾ 2%ರಂತೆ ಒಕ್ಕಲಿಗ ಹಾಗೂ ವೀರಶೈವ ಲಿಂಗಾಯತರಿಗೆ ಹಂಚಲಾಯಿತು. ಈಗ ಒಟ್ಟು ರಿಸರ್ವೇಷನ್ 56%. ಕೇಂದ್ರ ಸರ್ಕಾರ ಕೊಡಮಾಡಿದಂತಹ EWS ಎಕನಾಮಿಕಲಿ ರಿಸರ್ವ್ಡ್ ವೀಕರ್ ಸೆಕ್ಷನ್ ಅಂದರೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವರಿಗೆ 10% ಕೊಡಮಾಡಿದಂಥ ಒಟ್ಟು ರಿಸರ್ವೇಷನ್ ಈಗ 66% ಆಗ್ತದೆ. ಮೈಂಡ್ ಯು, ಮೋರ್ ದ್ಯಾನ್ 50% ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಎಂದು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಇದು 2B ರದ್ದಾದಂಥ ಪರಿಣಾಮವಾಗಿ ಅನೇಕರು ಕೋರ್ಟ್ಗೆ ಹೋಗಿ ಆ ಕೋರ್ಟ್ ಆದೇಶದಂತೆ ಬೊಮ್ಮಾಯಿ ಸರ್ಕಾರ ಈ ಮೀಸಲಾತಿಯನ್ನು ಹಿಂದಿನಂತೆ ಯಥಾವತ್ತಾಗಿ ನಾವು ಪಾಲಿಸ್ತೇವೆ ಎಂದು ಅಫಿದಾವಿತ್ ಕೂಡ ಸಲ್ಲಿಸಿತ್ತು. ನಾನು BJP ಮತ್ತು ಮೇಲ್ವರ್ಗ ರಾಜಕೀಯದಲ್ಲಿ ಜಾತಿ ರಾಜಕೀಯ ಬೇಡ ಎಂದು ಹೇಳುತ್ತಾ ನಮಗೆ ಈಗ 2A 15% ಮೀಸಲಾತಿಯಲ್ಲಿ ಒಳಪಡಿಸಬೇಕು ನಮ್ಮನ್ನು ಎಂದು ಹೇಳುತ್ತಿರೋದು ವಿಪರ್ಯಾಸವೇ ಸರಿ. ಅಂದರೆ ಶೋಷಿತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರ ಮೀಸಲಾತಿಯನ್ನು ನಾವು ಪಡೆದು ನಾವು ಸಶಕ್ತರಾಗಿ ಇನ್ನಷ್ಟು ಬೆಳೆದು ಮತ್ತೆ ವೀಕರ್ ಸೆಕ್ಷನ್ ಇರುವಂಥ ಆ ಸಮುದಾಯವನ್ನು ತುಳಿಯುವಂತಹ ಷಡ್ಯಂತ್ರವನ್ನು ಮಾಡುತ್ತಿದೆ ಎಂದರೆ BJP ಹಿಂದುಳಿದ ವರ್ಗದ ಹಿಂದೂಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂಬುದು ನಾವೆಲ್ಲ ಮನಗಾಣಬೇಕು ಎನ್ನುವುದೇ ನನ್ನ ಮನದಾಳದ ಮಾತು. ಜೈ ಹಿಂದ್.